ಭಾರತ ಪಾಕ್ ನಡುವೆ ಸೇನಾ ಸಂಘರ್ಷ, ಸಿಎ ಪರೀಕ್ಷೆಗಳು ಮುಂದೂಡಿಕೆ ಆಗಿದೆ. ಇದು ವಾರ್ ಬ್ರೇಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಅಪ್ಡೇಟ್. ಇಂದಿನಿಂದ ಮೇ 14ರವರೆಗೆ ನಡೆಯಬೇಕಿದ್ದ ಎಕ್ಸಾಮ್ ಅದು ICAIನಿಂದ ಪ್ರಕಟಣೆ, ಅಧಿಕೃತ ಪ್ರಕಟಣೆ. ಇದು ಭಾರತ ಪಾಕ್ ನಡುವೆ ಸೇನಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸಿಎ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ, ಪೋಸ್ಟ್ಪೋನ್. ಇಂದಿನಿಂದ ಮೇ 14ರವರೆಗೂ ಕೂಡ ನಡೆಯಬೇಕಿದ್ದ ಎಕ್ಸಾಮ್ ಅದು, ಆದರೆ ಮುಂದೂಡಿಕೆಯಾಗಿದೆ. ಭಾರತ ಪಾಕ್ ನಡುವೆ ಸೇನಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ ಬ್ರೇಕಿಂಗ್ನಲ್ಲಿ ಈ ಒಂದು ಅಪ್ಡೇಟನ್ನು ಗಮನಿಸ್ತಾ ಇದ್ದೀರಿ. ಸಿಎ ಪರೀಕ್ಷೆಗಳು ಕೂಡ ಮುಂದೂಡಿಕೆಯಾಗಿದೆ. ಸಿಎ ಪರೀಕ್ಷೆಗಳು ಈಗ ಮುಂದೂಡಿಕೆಯಾಗಿರುವಂತಹದ್ದು ಇಂದಿನಿಂದ ಮೇ 14ರವರೆಗೆ ನಡೆಯಬೇಕಿದ್ದಂಥ ಎಕ್ಸಾಮ್ಗಳು. ಆದರೆ ಯುದ್ಧದ ಭೀತಿ, ICAIನಿಂದ ಇದು ಅಧಿಕೃತವಾದಂಥ ಪ್ರಕಟಣೆ. ಒಂದು ಕಡೆ ಭಾರತದ ಎಲ್ಲ ಗಡಿ ಭಾಗದಲ್ಲೂ ಕೂಡ ಭಾರೀ ಸೈನಿಕರ ನಿಯೋಜನೆಯಾಗಿದೆ. ಭಾರತದ ಎಲ್ಲ ಗಡಿ ಭಾಗದ ವಾಯು ನೆಲೆಯಲ್ಲಿ ಯುದ್ಧ ವಿಮಾನಗಳು ಗರ್ಜನೆ ಮಾಡೋದಕ್ಕೆ ಶುರು ಮಾಡಿದೆ. ಭಾರತದ ಜಲಗಡಿ ಭಾಗದಲ್ಲೂ ಕೂಡ ಯುದ್ಧ ಹಡಗುಗಳು ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸ್ತಾ ಇದೆ. ಪಾಕಿಸ್ತಾನ ಕೇಳಬಹುದಾದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋದಕ್ಕೆ ಆಯುಧಧಾರಿಯಾಗಿ ಈಗ ಪಾಕಿಸ್ತಾನದ ವಿರುದ್ಧ ಭಾರತದ ಸೈನಿಕರು ಸನ್ನದ್ಧರಾಗಿ ನಿಂತಿದ್ದಾರೆ. ಚಂಡೀಗಢದಲ್ಲಿ ಈಗಾಗಲೇ ತುರ್ತು ಸೈರನನ್ನು ಮೊಳಗಿಸಲಾಗಿದೆ. ಯಾರೂ ಕೂಡ ಹೊರಗೆ ಬರೋದಕ್ಕೂ ಹೋಗಬೇಡಿ, ನಿಮ್ಮ ಬಾಲ್ಕನಿಯ ಕಿಟಕಿಯಲ್ಲೂ ಕೂಡ ಹೊರಭಾಗವನ್ನು ಗಮನಿಸಬೇಡಿ. ಕಾರಣ ಪಾಕಿಸ್ತಾನಗಳು ಬೇರೆ ಬೇರೆ ಸೂತ್ರವನ್ನು ಹೆಣೆದು ಎಲ್ಲದಕ್ಕೂ ಸಿದ್ಧರಾಗಿ ನಿಂತಿದ್ದಾರೆ. ಅವರನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಆದರೆ ನಮ್ಮ ಕಡೆಯಿಂದ ಮಾಡಿಕೊಳ್ಳಬಹುದಾದ ಎಲ್ಲ ಜಾಗ್ರತೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ. ಹೀಗೆ ಭಾರತದ ಅನೇಕ ಪ್ರಮುಖ ನಗರಗಳಲ್ಲೂ ಕೂಡ ಇವತ್ತು ತುರ್ತು ವಾರ್ ಸೈರನ್ ಮೊಳಗಿದೆ. ಎಮರ್ಜೆನ್ಸಿ ವಾರ್ ಸೈರನ್, ಅದು ಯುದ್ಧ ಸೈರನ್. ಆ ಸೈರನ್ ಕೇಳಿ ಬಂದಾಗ ಜನ ಹೆಂಗೆ ರಿಯಾಕ್ಟ್ ಮಾಡಬೇಕು, ಪಾಕಿಸ್ತಾನದ ಕಡೆಯಿಂದ ಯಾವುದಾದ್ರೂ ಕ್ಷಿಪಣಿಗಳು, ಮಿಸೈಲ್ಗಳು ಬಂದರೆ ಭಾರತದ ಪ್ರಜೆಗಳು ಅದರಿಂದ ಹೆಂಗೆ ಬಚಾವಾಗಬೇಕು, ಈ ಎಲ್ಲ ತರಬೇತಿಗಳನ್ನು ಮಾಕ್ ಡ್ರಿಲ್ನಲ್ಲಿ ಕೊಡಲಾಗಿದೆ. ಹಾಗಾಗಿ ಎಲ್ಲ ತರಹದಲ್ಲೂ ಕೂಡ ಜನ ಸುರಕ್ಷಿತರಾಗಿರಬೇಕು ಎನ್ನುವಂಥದ್ದೇ ಭಾರತದ ಉದ್ದೇಶ. ಪಾಕಿಸ್ತಾನದ ಪ್ರಧಾನಿಯ ಹಾಗಲ್ಲ. ಲಾಹೋರ್ನಲ್ಲಿ ಒಂದು ಬಾಂಬ್ ಸಿಡಿದಾಗ ಅಲ್ಲಿನ ಪ್ರಧಾನಿ ಫೋನ್ ಮಾಡ್ತಾನಂತೆ ತನ್ನ ಸೇನೆಗೆ, ನನ್ನನ್ನು ಹೆಂಗಾದರೂ ಮಾಡಿ ಇಲ್ಲಿಂದ ಕಳುಹಿಸಿಕೊಡಿ, ನಾನೊಬ್ಬ ಬಚಾವಾದರೆ ಸಾಕು ಅಂತ. ಇವನೊಬ್ಬ ಪ್ರಧಾನಿ. ದೇಶದ ಪ್ರಜೆಗಳು ಹೊಟ್ಟೆಗೆ ಅನ್ನ ಇಲ್ದಲೆ ಯಾವಾಗ ಭಾರತದ ಬಾಂಬ್ ಬಂದು ಬೀಳುತ್ತೋ ಅನ್ನೋ ಭಯದಲ್ಲಿ ಕೂತ್ಕೊಂಡಿದ್ದಾರೆ. ಮೊನ್ನೆಯಷ್ಟೇ ಜನ್ಮವಾದಂತಹ ಮಕ್ಕಳನ್ನು ತಾಯಿ ತನ್ನ ಮಡ್ಲಲ್ಲಿ ಕೂರಿಸ್ಕೊಂಡು ಇವತ್ತು ಹಾಲು ಕೊಡ್ಬೋದು, ನಾಳೆ ಏನಾದರೂ ಯುದ್ಧ ಮುಂದುವರೆದ್ರೆ ನಾನು ಎಲ್ಲಿಂದ ಹಾಲು ಕೊಡಲಿ ಮಕ್ಕಳಿಗೆ ಅನ್ನುವಂತಹ ಯೋಚನೆಯಲ್ಲಿ ಬಿದ್ದಿದ್ದಾಗ ಪ್ರಜೆಯ ಸಂಕಷ್ಟಗಳಿಗೂ ಸ್ಪಂದಿಸದಂತಹ ಒಬ್ಬ ಪ್ರಧಾನಿ ತನ್ನ ಸುರಕ್ಷತೆಯನ್ನು ಮಾತ್ರ ನಿರೀಕ್ಷೆ ಮಾಡ್ಕೊಂಡ. ಇದು ಪಾಕಿಸ್ತಾನದ ಹಣೆ ಬರಹ. ಇದು ಪಾಕಿಸ್ತಾನದ ಹಣೆ ಬರಹ. ಸಿಎ ಪರೀಕ್ಷೆಗಳು ಕೂಡ ಮುಂದೂಡಿಕೆ ಆಗಿರುವಂತಹದ್ದು. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷಗಳು ಒಂದು ರೀತಿಯಲ್ಲಿ ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಮಿತಿ ಮೀರ್ತಾ ಇದೆ. ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗಿರುವಂತಹದ್ದು.